ಮಾಯಾ ಲೋಕಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ನಿರೂಪಕ ರಾಮಚಂದ್ರ ಆಚಾರ್ಯ. ಇವತ್ತು ಒಂದು ಪ್ರವಾಸ ಕಥನ ಹೇಳ್ತೇನೆ. ಅದು ನಾನು ಒಂದು 10 ವರ್ಷ ಹಿಂದೆ ಚಾಂದಿಪುರ ಅಂತ ಒಂದು ಒರಿಸ್ಸಾ ರಾಜ್ಯದಲ್ಲಿ ಬರುವಂಥ ಒಂದು ಚಾಂದಿಪುರ, ಅದು ಒಂದು ಬೀಚು, ಅಲ್ಲಿ ಹೋಗಿದ್ದ ಬಗ್ಗೆ ನಾನು ಒಂದು ವಿವರಣೆಯನ್ನು ಕೊಡ್ತೇನೆ. ನನಗೆ ಇದು ಹೋಗಲಿಕ್ಕೆ ಕಾರಣ ಏನಂತಂದರೆ, ನಾನು ಒಂದು ವಿಜಯ ಕರ್ನಾಟಕದಲ್ಲಿ ಒಂದು ಆರ್ಟಿಕಲ್ ನೋಡಿದೆ. ಅದರಲ್ಲಿ ಎಲ್ಲ ಚೆನ್ನಾಗಿ ಫೋಟೋಸ್ ಹಾಕಿ ಭಾಳ ನೋಡೋಂಥ ಪ್ರದೇಶ ಅಂತ ಹೇಳಿ ಅಲ್ಲಿ ಬರೆದಿದ್ರು. ಸೊ ನಾನು ಅದು ನೋಡಿಬಿಟ್ಟು ಒಂದು ವಾರ ಬಿಟ್ಟು ನಾನು ಟ್ರೈನ್ಗೆ ಬುಕ್ ಮಾಡ್ತೀನಿ. ಇದು 10 ವರ್ಷ ಹಿಂದೆ ಹೋಗಿರುವಂಥ ವಿಚಾರ. ಆ ನಂತರದಲ್ಲಿ ನಾನು ಏನು ಮಾಡ್ತೀನಿ, ಭಾಳ ಏನು ವಿಚಾರ ಇದು ಮಾಡಲಿಕ್ಕೆ ಹೋಗೋದಿಲ್ಲ, ಸುಮ್ಮನೆ ಹೊರಟುದೆ. ಒಂದು ಬ್ಯಾಗ್ ತೊಗೊಳ್ಳೋದು, ರಿಸರ್ವೇಷನ್ ಮಾಡ್ಕೊಳ್ಳೋದು, ಹೋಗೋದು ಮಾತ್ರ ಕನ್ಫರ್ಮ್ ಆಗಿರುತ್ತೆ, ಬರೋದು ಕನ್ಫರ್ಮ್ ಆಗಿರೋಲ್ಲ. ಅದು ಆಗುತ್ತೆ ಅಂದ್ಬಿಟ್ಟು ರೈಲ್ ಹತ್ತಿದ್ದು. ಇಲ್ಲಿ ಬೆಂಗಳೂರಲ್ಲಿ ಕಂಟೋನ್ಮೆಂಟ್ ಅಂತ ಇದೆ. ಮಧ್ಯಾಹ್ನ 2 ಗಂಟೆಗೆ ಬೆಂಗಳೂರು ಟು ಭುವನೇಶ್ವರ್ ಡೈರೆಕ್ಟ್ ಟ್ರೈನ್ ಇದೆ. ಹತ್ಬಿಟ್ಟು ಎಲ್ಲ ಫಸ್ಟೆಲ್ಲ ನಮ್ಮ ಆಂಧ್ರ ಎಲ್ಲ ಕಲ್ಲು, ರಾಯಲಸೀಮೆ ಎಲ್ಲ ಸಿಗುತ್ತೆ, ಕಲ್ಲಿನ ಪ್ರದೇಶ, ಇದು ಎಲ್ಲ ತುಂಬ ಹೋಗುತ್ತೆ. ನೆಕ್ಸ್ಟು ಕೃಷ್ಣ, ಗೋದಾವರಿ, ರಾಜಮಂಡ್ರಿ, ವಿಶಾಖಪಟ್ಟಣ, ಬೆಹ್ರಾಂಪುರ್. ನೆಕ್ಸ್ಟು ಈಗ ನಾವು 2 ಗಂಟೆಗೆ ಇಲ್ಲಿ ಮಧ್ಯಾಹ್ನ ಬಿಟ್ಟರೆ ನೆಕ್ಸ್ಟ್ ಡೇ 6 ಗಂಟೆ ಸಾಯಂಕಾಲ ನಾವು ಭುವನೇಶ್ವರ ತಲುಪ್ತೀವಿ. ಬಿಟ್ವೀನ್ ಎಲ್ಲ ಒಳ್ಳೆ ಸೀನ್ರೀಸ್ ಎಲ್ಲ ತುಂಬ ಚೆನ್ನಾಗಿದೆ. ಕೃಷ್ಣ ಗೋದಾವರಿ ಬೆಲ್ಟು, ವಿಶಾಖಪಟ್ಟಣಮು ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಟ್ರೈನಲ್ಲಿ ಸ್ವಲ್ಪ ಬೇಜಾರಾಗುತ್ತೆ, ಮಾತಾಡಲಿಕ್ಕೆ ಸಿಕ್ಕಿದರೆ ಪರವಾಗಿಲ್ಲ, ಇಲ್ಲಾಂದರೆ ಸ್ವಲ್ಪ ಬೇಸರ ಆಗುತ್ತೆ. ಅಲ್ಲಿ 6 ಗಂಟೆಗೆ ಹೋಗಿ ಅಲ್ಲಿ ಟೂರಿಸಮ್ ಡಿಪಾರ್ಟ್ಮೆಂಟ್ ಭೇಟಿ ಮಾಡಿ, ಅವರು ನಮಗೆ ನೆಕ್ಸ್ಟ್ ಡೇ ಬಸ್ಗೆಲ್ಲ ವ್ಯವಸ್ಥೆ ಇದೆ, ಏನು ತೊಂದರೆ ಇಲ್ಲ ಅಂತ ಹೇಳಿದ್ಮೇಲೆ ಅಲ್ಲೇ ಒಂದು ವಸತಿ ಹತ್ರ ಮಾಡಿ ನೆಕ್ಸ್ಟ್ ಡೇ ಅವರು ಬಸ್ಸಲ್ಲಿ ಹೋಗಿದ್ದು. ಆಮೇಲೆ ಫಸ್ಟು ಡೇ ಏನಾಯಿತು, ನಮಗೆ ಅವರು ಕೋನಾರ್ಕ್ ದೇವಸ್ಥಾನ ತೋರಿಸಿದ್ರು. ಅದು ಸೂರ್ಯ ದೇವಸ್ಥಾನ. ಅದು ಸ್ವಲ್ಪ ಬಿದ್ದೋಗಿದೆ, ಸ್ವಲ್ಪ ಅದನ್ನು ರಿಪೇರಿ ಮಾಡಿ ಇಟ್ಟಿದ್ದಾರೆ. ಕೆತ್ತನೆಗಳು ತುಂಬ ಚೆನ್ನಾಗಿದೆ. ಅಲ್ಲಿ 1 ಗಂಟೆ 2 ಗಂಟೆ ನೋಡ್ಬೋದು. ಅದಾದಮೇಲೆ ನಾವು ಇದಕ್ಕೆ ಪುರಿಗೆ ಬಂದ್ವಿ. ಪುರೀಲಿ ಫಸ್ಟು ಸಮುದ್ರ ಎಲ್ಲ ನೋಡಿಕೊಂಡು ಆಮೇಲೆ ಪುರಿ ಜಗನ್ನಾಥ ದೇವರ ದರ್ಶನ ಮಾಡಿದ್ದು. ಅಲ್ಲೆಲ್ಲ ಒಂದು ಸ್ವಲ್ಪ ಕಾಣಿಕೆ ಎಲ್ಲ ಕೊಟ್ಟು ಪ್ರಸಾದ ಎಲ್ಲ ಕೊಡ್ತಾರೆ, ಅದೆಲ್ಲ ತೊಗೊಂಡು ದರ್ಶನ ತುಂಬ ಚೆನ್ನಾಗಾಯಿತು. ತುಂಬ ಜನ ಕಿಕ್ಕಿರಿದಿರ್ತಾರಲ್ಲ, ಯಾವಾಗಲೂ ಎಲ್ಲರಿಗೂ ದರ್ಶನ ಆಗುತ್ತೆ ಬೇಗ, ತುಂಬ ಕಾಯೋ ಏನೋ ಅವಶ್ಯಕತೆ ಇಲ್ಲ. ತುಂಬ ಭವ್ಯವಾದ ದೇವಸ್ಥಾನ ಅದು ತುಂಬ ಮನಸ್ಸಿಗೆ ತೃಪ್ತಿ ಕೊಡುತ್ತೆ, ಜಗನ್ನಾಥ ದೇವಸ್ಥಾನ. ಅದಾದ ನಂತರ ಅದು ಬಸ್ಸು ಒಂದು ದಿವಸಕ್ಕೆ ಮಾತ್ರ ಅದು ಅವರು ಅರೇಂಜ್ ಮಾಡಿರ್ತಾರೆ. ನೆಕ್ಸ್ಟ್ ಡೇ ನಾನು ಸಪ್ರೇಟಾಗಿ ಲಿಂಗರಾಜ ದೇವಸ್ಥಾನ, ಭುವನೇಶ್ವರದಲ್ಲೇ ಇದೆ, ಒಂದು 3-4 ಕಿಲೋಮೀಟ್ರ್ ಆಗುತ್ತೆ. ಫೇಮಸ್ ಟೆಂಪಲ್ಲು ಲಿಂಗರಾಜ ದೇವಸ್ಥಾನ ಅಂತ, ತುಂಬ ಚೆನ್ನಾಗಿದೆ ಅದು. ಅದನ್ನು ನೋಡ್ಕೊಂಡು ಅಲ್ಲಿ 1 ಗಂಟೆ ಬೇಕು ನೋಡಲಿಕ್ಕೆ, ತುಂಬ ಚೆನ್ನಾಗಿದೆ. ಅದನ್ನು ನೋಡಿಕೊಂಡು ವಾಪಸ್ ಬಂದು ಆಮೇಲೆ ಮಧ್ಯಾಹ್ನ 2 ಗಂಟೆಗೆ ನಾನು ಚಾಂದಿಪುರ ಕಡೆಗೆ ಹೋಗ್ತೇನೆ. ಚಾಂದಿಪುರ ಅಂತಂದರೆ ಅದು ಭುವನೇಶ್ವರಿಂದ ನಾವು ಹೌಡಾ ಮಾರ್ಗದಲ್ಲಿ ಆ ಟ್ರೈನ್ಗೆ ಹತ್ತಬೇಕು. ಬಾಲ್ಸೂರ್ ಅಂತ ಒಂದು ಡಿಸ್ಟಿಕ್ ಪ್ಲೇಸ್ ಇದೆ, ಅಲ್ಲಿ ಇಳ್ಕೋಬೇಕು. ಅಲ್ಲಿಂದ 16 ಕಿಲೋಮೀಟ್ರಿಗೆ ಇದು ಚಾಂದಿಪುರ ಅಂತ ಒಂದು ಬೀಚ್ ಸಿಗುತ್ತೆ. ನಾನು ಹೋಗುವಾಗ ಒಂದು 6:30 ಆಗಿತ್ತು ಚಾಂದಿಪುರದಲ್ಲಿ. ಅವತ್ತು ಬೀಚ್ ಫೆಸ್ಟಿವಲ್ ಬೇರೆ ಇತ್ತು, ಅದು ನನಗೆ ಗೊತ್ತಿರಲಿಲ್ಲ. ಸೀದಾ ಹೋಗ್ತೇನೆ ಬೀಚಿಗೆ ಒಂದು 7 ಗಂಟೆ ಅಷ್ಟೊತ್ತಿಗೆ. ಅಲ್ಲಿ ಫಂಕ್ಷನೆಲ್ಲ ನಡೀತಾ ಇರುತ್ತೆ, ತುಂಬ ಡ್ಯಾನ್ಸ್ಗಳು, ನೃತ್ಯ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನೈಟು 8:30ಗೆ ಅಲ್ಲಿ ಅದು ಸಮುದ್ರ ಅಂದರೆ ಅದು ಲೋ ಟೈಡ್ ಇದು ಸಮುದ್ರ. ನೀರು 5 ಕಿಲೋಮೀಟ್ರು ತೀರ ಪ್ರದೇಶದಿಂದ ಹಿಂದೆ ಹೋಗುತ್ತೆ. ಅದು ದಿವಸಕ್ಕೆ 2 ಸಲ ಮಾತ್ರ ಮುಂದೆ ಬರೋದು, ತೀರ ಪ್ರದೇಶಕ್ಕೆ ಬರೋದು, ಡೈಲಿ 2 ಟೈಮ್ಸ್. ಅವತ್ತು ರಾತ್ರಿ 8:30ಗೆ ಬಂತು, ಅದನ್ನು ನೋಡಿದೆ. ಆಮೇಲೆ ಕಾರ್ಯಕ್ರಮ ಎಲ್ಲ ತುಂಬ ಚೆನ್ನಾಗಿತ್ತು. ಹಾಗೆ ಅದನ್ನು ನೋಡ್ಕೊಂಡು ಅಲ್ಲಿ ಹಾಲ್ಟಾಗಿ ಬೆಳಿಗ್ಗೆ ಒಂದು 5 ಗಂಟೆಗೆ ಮತ್ತೆ ವಾಕ್ ಹೋದೆ ಬೀಚ್ಗೆ. ಅದು ಏನು ಕ್ರಮ ಅಂದರೆ, ಅದು ನಾವು ಮೊದಲು ವಾಕ್ ಹೋಗಬೇಕು, ಆ ನೀರು ಬರುತ್ತೆ, ಲೋ ಟೈಡ್ ನೀರು ಬರುತ್ತೆ, ಅದರ ಜೊತೆಗೆ ನಾವು ಬರೋದು ಅಂತ. ಅದೇನಾಗಿದೆ, ಅವತ್ತು ಟೈಮಿಂಗ್ ಚೇಂಜ್, ನಮ್ಗೆ ಗೊತ್ತಿಲ್ಲ ಅದು. ಅವತ್ತು ಅದು 10:30-11 ಗಂಟೆಗೆ ಬರೋದು ಅದು ನೀರು. ನಾನು ಬೆಳಗ್ಗೆ ಹೋಗಿದ್ದೀನಿ. ಬೆಳಗ್ಗೆ ಒಬ್ಬನೇ, ಅಲ್ಲಿ ಯಾರು ಪ್ರವಾಸಿಗರಿಗೆಲ್ಲ ಗೊತ್ತಿತ್ತು, ನನಗೆ ಗೊತ್ತಿಲ್ಲ. ನಾನು ಹೋದೆ, ಒಂದು ಸ್ವಲ್ಪ ದೂರ ಹೋದೆ. ಆಮೇಲೆ ಇಲ್ಲ ಮತ್ತು ಒಂದು 3 ಕಿಲೋಮೀಟ್ರ್ ಹೋದೆ ಒಬ್ಬನೇ. ಅಲ್ಲೆಲ್ಲ ಚಿಪ್ ತೊಗೊಂಡು ಹೋಗೋಕೆ ಅವರೆಲ್ಲ ಬರ್ತಾಯಿರ್ತಾರೆ, ಕಾರ್ಮಿಕರು, ಅವರೆಲ್ಲ ಇದ್ದರು. ಇದು ಸೂರ್ಯೋದಯ ತುಂಬ ಚೆನ್ನಾಗಿ ಕಾಣಿಸ್ತು. ನೀರಂತೂ ಕಾಣಲಿಲ್ಲ ಅವತ್ತು, ಅದು ಲೇಟಾಗಿ ಬರೋದಿತ್ತು. ಸೊ ಮತ್ತು ವಾಪಸ್ ಬಂದು ಮತ್ತೆ ಎಲ್ಲ ಸ್ನಾನ ಟಿಫನ್ ಎಲ್ಲ ಮುಗಿಸಿ ಮತ್ತೆ 11 ಗಂಟೆಗೆ ಹೋಗಿ ಮತ್ತೆ ಅಲ್ಲಿ ನೀರಲ್ಲಿ ಇಳಿಲಿಲ್ಲ. ಅಷ್ಟೊತ್ತಿಗೆ ನೀರು ಬಂತು 10:30-11ಕ್ಕೆ. ದೂರದಿಂದ ನೋಡು, ಲೋ ಟೈಡ್ ನೀರು, ಒಂದು 2 ಅಡಿ 3 ಅಡಿ 4 ಅಡಿ ಈ ಥರ ಇರುತ್ತೆ ನೀರು, ಜಾಸ್ತಿ ಇರೋದಿಲ್ಲ.
ಭಾಳ ಒಂದು ವಿಶೇಷವಾದಂಥ ಜಾಗ ಅದು. ಅದು ಇದು ಒಂದು ಸ್ವಲ್ಪ ಇದೆ, ಸಮುದ್ರ ಮಟ್ಟದಿಂದ ಸ್ವಲ್ಪ ಕೆಳಗೆ ಅನಿಸುತ್ತೆ ಅದು. ಅದು ಎಬ್ ಟೈಡ್ ಅಂತ ಹೇಳ್ತಾರೆ ಅದಕ್ಕೆ. ಅದು 5 ಕಿಲೋಮೀಟ್ರ್ ಹಿಂದೆ ಹೋಗುತ್ತೆ ನೀರು. ದಿವಸಕ್ಕೆ 2 ಟೈಮ್ ಮಾತ್ರ ತಿರುಗಿ ಪ್ರದೇಶಕ್ಕೆ ಬರುವಂಥದ್ದು. ಮತ್ತು ಅಲ್ಲಿ ಉಳ್ಕೊಳ್ಳಿಕ್ಕೆಲ್ಲ ವ್ಯವಸ್ಥೆ ಎಲ್ಲ ಇದೆ. ಅವ್ರದ್ದೇ ಟೂರಿಸಮ್ ಡಿಪಾರ್ಟ್ಮೆಂಟ್ ಅವ್ರದ್ದೇ ಎಲ್ಲ ವಸತಿ ಎಲ್ಲ ಇದೆ, ಖಾಸಗಿ ಕೂಡ ಇದೆ. ಆಮೇಲೆ ಅಲ್ಲಿಂದ ಅದನ್ನು ನೋಡಿಕೊಂಡು ಮಧ್ಯಾಹ್ನ ಒಂದು 2 ಗಂಟೆಗೆ ಬಿಟ್ಟು ಮತ್ತೆ ಬಾಲಸೂರು ಬಂದು ಮತ್ತೆ ಭುವನೇಶ್ವರ್ಗೆ ಬಂದೆ. ಭುವನೇಶ್ವರದಲ್ಲಿ ರಾತ್ರಿ 8:30 ನಮ್ಮ ಟ್ರೈನು. ಅದು ನನ್ನ ದುರಾದೃಷ್ಟಕ್ಕೆ ಅದು ರಿಸರ್ವೇಷನ್ನು ಇದಾಗಲೇ ಇಲ್ಲ, ಕನ್ಫರ್ಮ್ ಆಗಲೇ ಇಲ್ಲ. ತುಂಬ ಟೆನ್ಷನ್ ಆಯಿತು. ಆಮೇಲೆ ಜನರಲ್ ಬೋಗಿ ಹತ್ತಿದೆ, ಅಲ್ಲೂ ಕೂಡ ಸಮಸ್ಯೆ ಆಯಿತು. ಕಡೆ ಯಾರೊಬ್ಬರು ಸಿಕ್ಕಿದ್ರು ಮಾತಾಡಲಿಕ್ಕೆಲ್ಲ, ಹಿಂಗೋ ಅಡ್ಜಸ್ಟ್ ಮಾಡಿಕೊಂಡು ಮುಂದೆ. ಅದು ಮಾತ್ರ ಕನ್ಫರ್ಮ್ ಆಗದೆ ಹೋಗೋದು ಸ್ವಲ್ಪ ಸಮಸ್ಯೆ ಆಗ್ತದೆ ನನಗೆ. ಅದು ತುಂಬ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಯಿತು. ಅಂತೂ ರಾತ್ರಿ ಮತ್ತೆ ಅವನು ಬರುವಾಗ ಸ್ವಲ್ಪ ಅಷ್ಟು 34 ಗಂಟೆ ಪ್ರಯಾಣ ಇಲ್ಲ, ಬರುವಾಗ 26 ಗಂಟೆ ಪ್ರಯಾಣ ಆಗ್ತದೆ. ಯಾಕಂದರೆ ಅದು ಬೇರೆ ರೂಟಲ್ಲಿ ಬರ್ತದೆ. ಸೊ ಬಂದು ಒಂದು ಮೆಜೆಸ್ಟಿಕ್ಕಿಗೆ 12:30 1 ಗಂಟೆಗೆ ಬಂದ. ಅಲ್ಲೇ ಒಂದು ಸ್ವಲ್ಪ ಹೊತ್ತು ಒಂದು 2-3 ಅವರ್ಸ್ ಇದ್ದು ಮತ್ತೆ ಹೋಗಿದ್ದು. ಟೂರಲ್ಲಿ ಯಾವುದೇ ಸಮಸ್ಯೆ ಆಗಲಿಲ್ಲ. ಒಳ್ಳೆ ಇದು ನೋಡಲಿಕ್ಕೆಲ್ಲ ತುಂಬ ಜಾಗಗಳೆಲ್ಲ ತುಂಬ ಚೆನ್ನಾಗಿದೆ. ಆಮೇಲೆ ಬರೇ ಚಾಂದೀಪುರ ನೋಡೋದಾದರೆ ಅಷ್ಟು ಇಲ್ಲ, ಯೋಗ್ಯ ಅಲ್ಲ. ಈ ಎಲ್ಲ ನೋಡ್ಕೊಂಡು ಹೋದ್ರೆ ನೀವು ಪುರಿ ಮತ್ತು ಅದು ಸೂರ್ಯ ದೇವಸ್ಥಾನ, ಆಮೇಲೆ ಇದು ಲಿಂಗರಾಜ ಟೆಂಪಲ್ಲು, ಮತ್ತು ಅಲ್ಲೊಂದು ಚಿಲ್ಕ ಲೇಕ್ ಅಂತ ಇದೆ, ಅದನ್ನು ನಾವು ನೋಡಲಿಕ್ಕಾಗಲಿಲ್ಲ. ಅದು ತುಂಬ ಫೇಮಸ್ ಲೇಕ್, ಚಿಲ್ಕ ಲೇಕ್ ಅಂತ. ಎಲ್ಲ ಅದು ಪ್ಲ್ಯಾನ್ ಮಾಡ್ಕೊಂಡು ಹೋದರೆ ಟ್ರೈನಲ್ಲಾದರೆ 1 ವಾರ ಆಗೇ ಆಗ್ತದೆ. ಯಾಕೆಂದರೆ ಬರುವಾಗ ಟೈಮ್ ತುಂಬ ಇದಾಗುತ್ತೆ, ಹಾಗೇ ಆಗುತ್ತೆ 1 ವಾರ. ಅಲ್ಲಿ ನೋಡಲಿಕ್ಕೆ ಒಂದು 3 to 4 ಡೇಸು ಒರಿಸ್ಸಾ ನೋಡ್ಬೋದು. ಮೇನ್ ಇದೆಲ್ಲ ನೋಡ್ಕೊಂಡು ಬರ್ಬೋದು, ತುಂಬ ಚೆನ್ನಾಗಿರುತ್ತೆ. ಧನ್ಯವಾದ, ಥ್ಯಾಂಕ್ಸ್.